ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ₹1 ಖರ್ಚಾಗಬಾರ್ದು. ಆರೋಗ್ಯ ಭಾಗ್ಯ ಹಾಗೆ ಶಾಂತಿಯನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದು ಅಥವಾ ಪಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ಎಪಿಸೋಡಲ್ಲಿ ನೋಡೋಣ. ₹1 ಕೂಡ ಖರ್ಚಾಗದೆ ನಾವು ಆರೋಗ್ಯನ ಹೇಗೆ ಸಂಪಾದನೆ ಮಾಡ್ಕೊಳ್ಳೋದು ಮೊದಲನೇದು. ಹಾಗೆ ನಾವು ಯಾವ ಕೆಲಸಕ್ಕೆ ಕೈ ಹಾಕ್ತೀವಿ, ಯಾವ ಉದ್ದೇಶಕ್ಕೆ ನಾವು ಹೆಜ್ಜೆ ಇಡ್ತೀವಿ, ಯಾವ ಗುರಿ ಮುಟ್ಟಲಿಕ್ಕೆ ನಾವು ಹೆಜ್ಜೆ ಇಡ್ತೀವಿ, ಯಾವ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ, ಇದ್ರ ಬಗ್ಗೆ ನಾವು ಈ ಒಂದು ಎಪಿಸೋಡ್ ಏನು ಈ ಒಂದು ಅಧ್ಯಾಯ ಇದೆ ಇದರಲ್ಲಿ ನಾವು ಸ್ವಲ್ಪ ನೋಡೋಣ. ವೀಕ್ಷಕರೇ, ಇಲ್ಲಿ ಎಲ್ಲರೂ ಬುದ್ಧಿವಂತರಲ್ಲ, ಹಾಗೆ ಎಲ್ಲರೂ ದಡ್ಡರಲ್ಲ. ಇದನ್ನು ನಾವು ತಿಳ್ಕೊಬೇಕು. ಬಡವರಿರಲಿ, ಶ್ರೀಮಂತರಿರಲಿ, ವಿದ್ಯಾವಂತರಿರಲಿ, ಅಂದರೆ ಓದಿರೋರು ಆಗಿರಲಿ, ಓದದೇ ಇರೋರು ಆಗಿರಲಿ, ಕಡೆಗೆ ಒಬ್ಬ ರೈತರಾಗಿರಲಿ, ಒಬ್ಬ ಇಂಜಿನಿಯರು, ಡಾಕ್ಟ್ರು, ಪ್ರೊಫೆಸರು, ರಾಜಕೀಯ ವ್ಯಕ್ತಿನೋ, ವ್ಯಾಪಾರಿಗಳು, ಡ್ರೈವರು, ಇನ್ನೊಂದು ಮತ್ತೊಂದು ಯಾರೋ ಆಗಿರಲಿ, ಅಂದರೆ ಬಡವರಿರಲಿ, ಶ್ರೀಮಂತರಿರಲಿ, ಓದಿರೋರು ಇರಲಿ, ಓದದೇ ಇರೋರು ಇರಲಿ, ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಏನು ಆಸೆ ಇರುತ್ತೆ? ನಾವು ಚೆನ್ನಾಗಿರಬೇಕು. ಹಾಗೆ ನಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ, ಅಕ್ಕಪಕ್ಕ ಅಂದರೆ ಯಾರು? ಹೆಂಡತಿ, ಗಂಡ, ಮನೆ, ಮಕ್ಕಳು, ಬಂಧು ಬಳಗ, ಅವರೆಲ್ಲ ಚೆನ್ನಾಗಿರಬೇಕು. ಈ ರೀತಿ ಸಾಕಷ್ಟು ಮಂದಿ ಒಳ್ಳೆ ಆಲೋಚನೆ ಮಾಡ್ತಾರೆ. ಈ ರೀತಿ ಒಳ್ಳೆ ಆಲೋಚನೆ ಮಾಡೋರು ದೇವಸ್ಥಾನಗಳಿಗೆ ಹೋಗ್ತಾರೆ. ದೇವಸ್ಥಾನಗಳಿಗೆ ಏತಕ್ಕೆ ಹೋಗ್ತಾರೆ? ಪೂಜೆ ಮಾಡಿಸ್ಲಿಕ್ಕೆ. ಅಲ್ಲಿ ಹೋಗಿ ಕಾಯಿ, ಕರ್ಪೂರ, ಹಣ್ಣು, ಊದ್ಕಡ್ಡಿ ಎಲ್ಲ ತೊಗೊಂಡು ಹೋಗ್ತಾರೆ, ಪೂಜೆನೂ ಮಾಡಿಸ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರೂ ಜನರಲ್ಲಾಗಿ ಮಾಡೋಂಥದ್ದು. ಇನ್ನು ಕೆಲವರು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅಭಿಷೇಕ ಮಾಡಿಸೋಣ, ಇಲ್ಲ ಅರ್ಚನೆ ಮಾಡಿಸೋಣ ಅಂತ ಅಲ್ಲಿ ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸ್ತಾರೆ. ಅದು ಒಳ್ಳೆಯದೇ. ಅದಕ್ಕಿಂತ ಮೇಲೆ ಅಭಿಷೇಕ ಮಾಡಿಸೋಣ ಅಂತ ಒಂದಷ್ಟು ಹಣ ಖರ್ಚು ಮಾಡಿ ಅಭಿಷೇಕಕ್ಕೆ ಏನೆಲ್ಲ ಬೇಕು, ಜೇನುತುಪ್ಪ, ಬಾಳೆಹಣ್ಣು, ಹಾಲು, ಮೊಸರು, ಸಕ್ಕರೆ, ಕಲ್ಚಕ್ಕರೆ, ಇನ್ನೊಂದು ಮತ್ತೊಂದು ಎಲ್ಲ ಹಣ್ಣು ಹಂಪಲೆಲ್ಲ ಹಾಕಿ ಅಭಿಷೇಕ ಮಾಡಿಸ್ತಾರೆ. ತುಂಬ ಒಳ್ಳೆಯದೇ, ಅದು ಕೂಡ ಒಳ್ಳೆಯದು. ಇನ್ನು ಕೆಲವರು ಇನ್ನೂ ಸ್ವಲ್ಪ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಮೆಟ್ಲು ಜಾಸ್ತಿ ಹೋಗಿ ಹೋಮ ಮಾಡಿಸ್ತಾರೆ. ಹೋಮ ಅಂದ್ರೇನು? ಶಾಂತಿ ಹೋಮ ಇರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು, ಹೋಮ ಇರ್ಬೋದು, ಅಥವಾ ಏನೋ ಒಂದು ಹನುಮಾನ್ ಚಾಲಿಸ, ಹನುಮಾನ್, ಶ್ರೀರಾಮಚಂದ್ರ ಪ್ರಭು ಇವ್ರದ್ದೆಲ್ಲ ಹೋಮ ಇರ್ಬೋದು, ಅಥವಾ ಏನೋ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಹೋಮ ಇರ್ಬೋದು. ಹಾಗೆ ಗಣಪತಿ ಶಕ್ತಿ ಹೋಮ, ಕುಮಾರಸ್ವಾಮಿ, ಶೇಷನಾಗ, ಅನಂತ ಶೇಷ ಇವ್ರದ್ದು ಹೋಮ ಇರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ಶಕ್ತಿ, ಇದೆಲ್ಲ ಇರ್ಬೋದು. ಎಲ್ಲ ಪೂಜೆಗಳು ಮಾಡಿಸ್ತಾರೆ. ಯಾತಕ್ಕೆ ಮಾಡಿಸ್ತಾರೆ? ನಾವು ಉದ್ಧಾರ ಆಗಬೇಕು, ನಮಗೇನೋ ಒಂದು ಒಳ್ಳೆಯ ಕೆಲಸ ಸಿಗಬೇಕು, ನಾವು ಮುಟ್ಟಬೇಕಾದ ಗುರಿ ಮುಟ್ಟಬೇಕು, ನಮ್ಮೆಲ್ಲರಿಗೂ ಆರೋಗ್ಯ ಬೇಕು ಅಂತ ಮಾಡ್ತಾರೆ. ನಾನಿಷ್ಟು ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ₹1 ಖರ್ಚಾಗದೆ ನೀವು ಹೇಳಿದ್ರಿ ಅದೇನೋ ಮಾಡ್ಬೋದು ಅಂತ ಅಂದರೆ, ಹೌದು, ನಿಜ. ಇದು ಯಾವುದೋ ಬೇಡವಾ, ನೀವು ಪೂಜೆನೂ ಮಾಡಿಸ್ಬೇಡಿ, ಅಭಿಷೇಕನೂ ಮಾಡಿಸ್ಬೇಡಿ, ಹೋಮನೂ ಮಾಡಿಸ್ಬೇಡಿ, ಯಾಗನೂ ಮಾಡಿಸ್ಬೇಡಿ. ಇದಕ್ಕೇನೋ ಒಂದು ದುಡ್ಡು ₹1 ಖರ್ಚಾಗಲ್ಲ. ಆದರೆ ಹಂಗಾದ್ರೆ ಇನ್ನೇನು ಬೇಕು? ನಿಮ್ಮಲ್ಲಿ ಒಳ್ಳೆತನ ಬೇಕು, ನಿಮ್ಮಲ್ಲೇ ಆ ಪರಂಜ್ಯೋತಿ, ಆತ್ಮಜ್ಯೋತಿ, ಆತ್ಮಶಕ್ತಿ ಅಂತರ್ಮುಖಿ ಆಗಿ ನೀವು ಅಂದರೆ, ನೀವು ಯಾವುದೋ ಒಂದು ತಾಯ್ತ ತೊಗೋಬೇಕಾಗಿಲ್ಲ, ಒಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಬೇಕಾಗಿಲ್ಲ ಮನೆಯಲ್ಲಿ, ಯಾವುದೋ ಒಂದು ಎಡಮುರಿ ಬಲಮುರಿ ಮನೆ ಗೋಡೆ ಮೇಲೆ ಕಟ್ಟಬೇಕಾಗಿಲ್ಲ, ಗರುಡಮಾಲೆ ಕಟ್ಟಬೇಕಾಗಿಲ್ಲ. ಇವೆಲ್ಲ ಏನೂ ಬೇಡ, ನಿಮ್ಗೆ ₹1 ಖರ್ಚಾಗಲ್ಲ. ನೀವು ಓದಿರ್ರಿ, ಓದಿಲ್ಲದೆ ಹೋಗಿ, ಬಡವರಿರ್ರಿ, ಶ್ರೀಮಂತರಿರ್ರಿ, ನೀವು ಯಾವುದೇ ಧರ್ಮದವರಾಗಿರ್ರಿ, ಬರೀ ಹಿಂದೂ ಧರ್ಮ ಅಲ್ಲ, ಯಾವುದೇ ಧರ್ಮದವರಾಗಿರಿ, ನೀವು ಯಾವುದೋ ಪೂಜೆ ಮಾಡಬೇಕಾಗಿಲ್ಲ, ದೇವಸ್ಥಾನ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ ಅಂತ ಇಟ್ಕೊಳ್ಳಿ.
ರೂಪಾಯಿ ಖರ್ಚಾಗಲ್ಲ ಅಲ್ವಾ? ಕರೆಕ್ಟ್ ತಾನೆ? ಆದರೆ ಧ್ಯಾನ ಮಾಡಿ, ನಾನು ನಿಮಗೆ ಧ್ಯಾನ ಮಾಡಿ ಅಂತೀನಿ. ಹಂಗಂತ ಕೂತ್ಕೊಬಿಟ್ರೆ, ಬೆಳಗ್ಗೆ ಕೂತ್ಕೊಬಿಟ್ರೆ ಸಂಜೆವರೆಗೂ ಹೇಳಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾನು. ಬಸ್ನಲ್ಲಿ ಹೋಗ್ತಾ ಇದ್ದೀರಾ, ಅದು ಇದು ನೋಡ್ಕೊಡೋ ಬದಲು ಪಕ್ಕದವ್ರ ಹತ್ರ ಏನೇನೋ ಕೆಲಸಕ್ಕೆ ಬಾರದ ವಿಚಾರ ಮಾತಾಡೋ ಬದಲು ಕಣ್ಣು ಮುಚ್ಚಿ ಎಲ್ಲ ಹೊರಟಿದ್ದೀರಾ, ಪ್ರಯಾಣ ಆಫೀಸ್ಗೆ ಹೋಗ್ತಾ ಇದ್ದೀರಾ, ನೀವು ಡ್ಯೂಟಿಗೆ ಅಥವಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ, ಅಥವಾ ಒಂದು ಊರದಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀರಾ, ಬಸ್ನಲ್ಲಿ, ಕಾರಲ್ಲಿ ಅಥವಾ ಪ್ಲೇನಲ್ಲಿ ಅಥವಾ ಟ್ರೈನಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರ. ಆದರೆ ಟೂ ವೀಲರಲ್ಲಿ ಮಾತ್ರ ಧ್ಯಾನ ಮಾಡೋಕ್ಕೆ ಹೋಗ್ಬೇಡಿ, ಬಿದ್ದೋಗ್ತೀರಾ ಕೆಳಗಡೆ. ನಾನು ಹೇಳಿದ್ದು ಟೂ ವೀಲರ್ ಬಿಟ್ಟು, ಡ್ರೈವಿಂಗ್ ಮಾಡೋವಾಗ ಬಿಟ್ಟು, ಬೇರೆ ಇನ್ನು ಉಳಿದಂತೆ ನೀವು ಆರಾಮಾಗಿರೋವಾಗ ಧ್ಯಾನ ಮಾಡಿ. ನಿಮ್ಮದೇ ಆದ ಇಷ್ಟ ದೈವವನ್ನು, ನಾನು ಇದೇ ದೇವ್ರನ್ನ ಮಾಡಿರಿ, ಅದೇ ದೇವ್ರನ್ನ ಮಾಡಿರಿ, ಅದೇ ಗುರುಗಳನ್ನ ಮಾಡಿರಿ, ಇದೇ ಗುರುಗಳನ್ನ ಮಾಡಿರಿ ನಾನು ಹೇಳ್ತಾ ಇಲ್ಲ. ನಿಮಗೆ ಯಾವ ದೇವರು, ಕುಲದೇವರು, ನಿಮ್ಮ ಇಷ್ಟವಾದ ನಿಮ್ಮ ಫೇವ್ರೇಟ್ ದೇವರು ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ದೇವರು ಧ್ಯಾನ ಮಾಡಿ, ಆ ಗುರುಗಳ ಧ್ಯಾನ ಮಾಡಿ. ಎಷ್ಟು ನಿಮಿಷ ಮಾಡ್ತೀರಾ? ಎಷ್ಟು ಸಾಧ್ಯನೋ ಅಷ್ಟು. 1 ನಿಮಿಷ ಮಾಡಿ, 2 ನಿಮಿಷ ಮಾಡಿ, 5 ನಿಮಿಷ ಮಾಡಿ, ಕನಿಷ್ಠ 9 ಸಾರಿ ಅವ್ರ ಬಗ್ಗೆ ಹೇಳ್ಕೊಳ್ಳಿ ಕಣ್ಣು ಮುಚ್ಚಿ. ಯಾವಾಗ ಹೇಳ್ಕೊತೀರಾ? ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ದೀರಾ, ಆ ಟೈಮಲ್ಲಿ ಹೇಳ್ಕೊಳ್ಳಿ. ಏನೋ ಒಂದು ಕೆಲಸ ಆಗಬೇಕು, ಆ ಟೈಮಲ್ಲಿ ಹೇಳ್ಕೊಳ್ಳಿ. ನೀವು ಯಾವಾಗ ಹೋಗ್ತೀರಿ ಅವಾಗ ಮಾತ್ರ ಹೇಳ್ಕೊತೀನಿ, ಬೇರೆ ಟೈಮಲ್ಲಿ ಹೇಳ್ಕೊಳ್ಳಲ್ಲ ಅನ್ಬೇಡಿ. ಯಾಕೆಂದರೆ ಮನೆಯಲ್ಲಿ ಬೆಳಗ್ಗೆ ಎದ್ದಾಗ ಬೆಳಗ್ಗೆ ನೀವು 5 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ, 6 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ, 8 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ. ಒಟ್ಟಿನಲ್ಲಿ ಎಚ್ಚರಿಕೆ ಆದಮೇಲೆ ಪೇಸ್ಟೆಲ್ಲ ಮಾಡಿ, ಮುಖ ಎಲ್ಲ ವಾಶ್ ಮಾಡಿಕೊಂಡು ಫ್ರೆಶ್ ಆಗಿ ಒಂದು ದೇವ್ರ ಗುಡಿ ಮುಂದೆ 2 ಊದ್ಕಡ್ಡಿ ಹಚ್ಚಿ, ಭಾಳ ಘಮ ಅನ್ಬೇಕು, ಸೆಂಟ್ ಇರಬೇಕಂತ ಊದ್ಕಡ್ಡಿ, ಆರಾಮಾಗಿ ಕೂತ್ಕೊಬಿಡಿ. ಒಂದು ದೀಪ, ಬೆಳಗ್ಗೆ ನೀವು ದೀಪ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಸಂಜೆ ಹಚ್ಚಿ ದೀಪ, 2 ಊದ್ಕಡ್ಡಿ ಅಥವಾ 1 ಊದ್ಕಡ್ಡಿ. ಸೆಂಟ್ ಮಾತ್ರ ಚೆನ್ನಾಗಿರಬೇಕು, ಹೊಗೆ ಕಡಿಮೆ ಇರಬೇಕು. ಕೂತ್ಕೊಳ್ಳಿ, ಒಂದು 5 ನಿಮಿಷ ಧ್ಯಾನ ಮಾಡ್ಕೊಳ್ಳಿ. ಯಾವುದೋ ಒಂದು ದೇವರು, ಯಾವುದೋ ಒಂದು ಮಂತ್ರ, ಯಾವುದೋ ಒಂದು ಗುರು ನಾಮಸ್ಮರಣೆ. ಈ ರೀತಿ ಮಾಡಿದಾಗ ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಏನಾಗುತ್ತೆ? ಧ್ಯಾನ ಮಾಡಿದಾಗ ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮನಸ್ಸು ಪ್ರಶಾಂತ ಆಗುತ್ತೆ. ಕಣ್ಣುಗಳು ಮುಚ್ಚಿರೋದ್ರಿಂದ ಕಣ್ಣುಗಳಿಗೆ ನೋವು ಬರೋದಿಲ್ಲ, ಕಣ್ಣುಗಳ ಉರಿಯಿದ್ರೂ ಕೂಡ ಸರಿ ಹೋಗುತ್ತೆ, ಪ್ರಶಾಂತತೆ ಆಗುತ್ತೆ. ನಿಮ್ಮ ಶರೀರದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಇರುತ್ತೆ, ಅದು ಬೆಳಗುತ್ತೆ, ಹೊರಗಡೆ ಬರುತ್ತೆ. ನಿಮ್ಮ ಸುತ್ತಲೂ ಔರಾ ಕ್ರಿಯೇಟ್ ಆಗುತ್ತೆ, ನಿಮ್ಮ ಸುತ್ತಲೂ ಔರಾ ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯಾವ ಗುರುವಿನ ಮಂತ್ರ, ಯಾವ ದೇವರು, ನಿಮ್ಮ ದೇವರು ಇದ್ದಾರಲ್ಲ ದೇವತೆ, ಯಾವ ದೇವತೆಯ ಮಂತ್ರ, ಯಾವ ಗುರುವಿನ ಮಂತ್ರ ನೀವು ಸ್ಮರಣೆ ಜಪ ಮಾಡಿದಿರಿ, ಆ ಎನರ್ಜಿ ನಿಮ್ಮ ಸುತ್ತಲೂ ಕ್ರಿಯೇಟ್ ಆಗುತ್ತೆ. ಆಗ ನಿಮ್ಮ ಒಳಗೂ ನಿಮ್ಮ ಸುತ್ತಲೂ ಒಂದು ಕ್ರಿಯೇಟ್ ಆಗುತ್ತೆ ಶಕ್ತಿ. ಆಗ ನಿಮಗೆ ಯಾವುದೇ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ, ಯಾವುದೇ ದಾರಿದ್ರ್ಯ ಕಾಟ ಇರೋದಿಲ್ಲ, ಭೂತ ಪ್ರೇತ ಪಿಶಾಚಾದಿ ಬ್ರಹ್ಮರಾಕ್ಷಸರ ಕಾಟ ಅಂತೂ ಇರೋದೇ ಇಲ್ಲ. ನಿಮಗೆ ಯಾವುದೇ ದಾರಿದ್ರ್ಯ ಒಕ್ಕರ್ಸ್ಕೊಳ್ಳೋಕ್ಕೆ ಅವಕಾಶ ಇರಲ್ಲ. ಯಾರೇ ನಿಮಗೆ ಮಾಯ ಮಾಟ ಮದ್ದು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಅದರಿಂದನೂ ಬಚಾವಾಗ್ತೀರಿ. ನಿಮ್ಮ ತಂಟೆಗೆ ಅದು ಬರೋದಿಲ್ಲ. ನೀವು ಕಾರಲ್ಲಾದರೂ ಇರ್ರಿ, ಬಸ್ ಸ್ಟ್ಯಾಂಡಲ್ಲಾದರೂ ಇರಿ, ಟ್ರೈನಲ್ಲಾದರೂ ಇರಿ, ಪ್ಲೇನಲ್ಲಾದರೂ ಇರಿ, ರಾಕೆಟಲ್ಲಾದರೂ ಇರಿ, ಸ್ಪೇಸ್ ಶಿಪ್ಪಲ್ಲಾದರೂ ಇರಿ, ಯಾವುದೇ ಗ್ರಹದಲ್ಲಾದರೂ ಇರಿ, ಭೂಮಿ ಮೇಲಾದರೂ ಇರಿ, ನಿಮಗೆ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ. ನೆಗೆಟಿವ್ ಶಕ್ತಿ, ಯಾವುದೇ ನೆಗೆಟಿವ್ ಎನರ್ಜಿ ಕಾಟ ನಿಮಗಿರಲ್ಲ. ಯಾಕಂದರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಕ್ರಿಯೇಟ್ ಆಗುತ್ತೆ. ನಿಮ್ಮಲ್ಲೇ ಎಲ್ಲ ಶಕ್ತಿ ಇದೆ. ಕಲ್ಲು, ಮುಳ್ಳು, ಮರ, ಗಿಡ, ಬಳ್ಳಿ ಎಲ್ಲ ಕಡೆ ದೈವತ್ವ ಇರುತ್ತೆ, ಪ್ರಜ್ಞಾ ಮಹಾಶಕ್ತಿ ಇರುತ್ತೆ, ಒಂದು ಬಯೋ ಎನರ್ಜಿ ಇರುತ್ತೆ, ಒಂದು ನ್ಯೂಟ್ರನಸ್, ಫಿಸಿಕ್ಸಲ್ಲಿ ನ್ಯೂಟ್ರನಸ್ ಅಂತೀವಿ, ಒಂದು ಫಿಸಿಕ್ಸಲ್ಲಿ ನ್ಯೂಟ್ರನಸ್ ಏನು ಡಾರ್ಕ್ ಮ್ಯಾಟ್ರ್ ಅಂತೀವಿ, ಕ್ವಾಂಟಮ್ ಥಿಯರಿ ಅಂತೀವಿ, ಕ್ವಾರ್ಕ್ ಆಟಮ್ಸ್ ಅಂತೀವಿ, ದೇವಕಣ ಅಂತೀವಿ. ಆ ನ್ಯೂಟ್ರನಸ್ ಇರುತ್ತೆ ಎಲ್ಲ ಕಡೆ, ಅದು ನಿಮ್ಮಲ್ಲೇ ಇರುತ್ತೆ. ಅದನ್ನು ಬೆಳೀಲಿಕ್ಕೆ ಅವಕಾಶ ನೀವು ಕೊಡಬೇಕಷ್ಟೆ. ನೀವು ಅವಕಾಶ ನಿಂಗೆ ಕೊಡೋದು ಅಂದರೆ ನಾನು ಹೇಳಿದ್ನಲ್ಲ, ಧ್ಯಾನ ಮಾಡೋದು, ಜಪ ಮಾಡೋದು. ಜಪ ಅಂದರೆ ಜೋರಾಗಿ ಬಾಯಿ ಬಿಟ್ಟು ಹೇಳ್ಕೊಳ್ಳೋದಲ್ಲ, ನಿಮಗೆ ಕೇಳಿಸುವಷ್ಟು ಮಟ್ಟಿಗೆ ಹೇಳ್ಕೋಬೇಕು. ನೀವು ಹೇಳಿದ್ದು ಬಾಯಿಂದ ನಿಮ್ಮ ಕಿವಿಗೆ ಮಾತ್ರ ಕೇಳಿಸ್ಬೇಕು, ಬೇರೆಯವ್ರಿಗೆ ಕೇಳಿಸ್ಬೇಕಾಗುತ್ತೆ. ಈ ರೀತಿ ನೀವು ಧ್ಯಾನ, ತಪಸ್ಸು, ಜಪ ಮಾಡಿದಾಗ ಇದನ್ನು ತಪ ಅಂತಾರೆ. ಹಾಗೆ ತಿನ್ನುವ ಆಹಾರ ಬಹಳ ಮಿತವಾಗಿರಬೇಕು. ಬೆಳಗ್ಗೆ ಹೊತ್ತು ನೀವು 80% ಊಟ ಮಾಡಿ. 80% ಬೆಳಗ್ಗೆ ಬರೀ ತಿಂಡಿ ಅಂತ ಮಾಡಬೇಡಿ, 80% ಊಟ ಮಾಡಿ. 8 ಗಂಟೆಗಾದರೂ ಮಾಡಿ, 9 ಗಂಟೆಗಾದರೂ ಮಾಡಿ, 7 ಗಂಟೆಗಾದರೂ ಮಾಡಿ, ನಿಮ್ಮಿಷ್ಟ. ಒಂದು ಟೈಮ್ ಅಂತಿರುತ್ತೆ,
10 ನಿಮಿಷ ಹೆಚ್ಚು ಕಡಿಮೆ 80% ಊಟ ಮಾಡಿ, 10% ನೀರು ಕುಡೀರಿ, ಇನ್ನು 10% ಖಾಲಿ ಇರಲಿ ಹೊಟ್ಟೆ. ಮತ್ತು ಮಧ್ಯಾಹ್ನ ಯಾವಾಗ ನೀವು ಬೆಳಗ್ಗೆ ತಿಂಡಿ ಮಾಡಿದಿರಿ 5 ಅವರ್, ಕನಿಷ್ಠ 5 ಅವರ್ ಆಗಬೇಕು. ಆಮೇಲೆ 5 ಅವರ್ ಕಳೆದ್ಮೇಲೆ ಮತ್ತೆ ಅದೇ ಥರ ಊಟ ಮಾಡಿ. 80% ಊಟ, 10% ನೀರು ಕುಡೀರಿ, 10% ಖಾಲಿ ಇಡಿ ಹೊಟ್ಟೆ ಒಳಗೆ. ಆದರೆ ಸಂಜೆ ಮತ್ತೆ 5 ಅವರ್, ಮಧ್ಯಾಹ್ನ ಮೇಲೆ 5 ಅವರ್ ಕಳಿಬೇಕು. ಅಂದರೆ ರಾತ್ರಿ 8:30, 9 ಗಂಟೆ ಮೇಲೆ ಸ್ವಲ್ಪ ಮಾಡಿ, ಒಂದೇ ಒಂಚೂರು. 80% ಅಲ್ಲ, ಈಗ ಕೇವಲ 20% ಊಟ ಮಾಡಬೇಕು. ಕೇವಲ 2 ಬನ್ ತಿಂದು ನೀವು ಟೀ ಕುಡಿದ್ರೂ ಸಾಕು, ಅಥವಾ ಹಾಲು ಕುಡಿದ್ರೂ ಸಾಕು, ಅಥವಾ 2 ಇಡ್ಲಿ ತಿಂದರೂ ಸಾಕು ಸಂಜೆ ರಾತ್ರಿ ಮಲಗೋವಾಗ. ಅದಕ್ಕೆ ಮೇಲೆ ತಿನ್ನಬಾರ್ದು. ಯಾವುದೇ ಕಾರಣಕ್ಕೂ ಬರೀ ಎಣ್ಣೆ ಪದಾರ್ಥ, ಜಿಡ್ಡು ಪದಾರ್ಥ ರಾತ್ರಿ ಹೊತ್ತು ತಿನ್ನಬಾರ್ದು. ಏನಿದ್ರು ಇಡ್ಲಿ, ಗಟ್ಟಿಯಾದ ಪದಾರ್ಥನೂ ತಿನ್ನಬಾರ್ದು. ಈ ಚಪಾತಿ, ಮುದ್ದೆ ಇಂಥವೆಲ್ಲ ರಾತ್ರಿ ತಿನ್ನಬಾರ್ದು. ಬಹಳ ಮೆತ್ತಗೆ ಇರಬೇಕು. ಇಡ್ಲಿ, ಸ್ವಲ್ಪ ಅನ್ನ, ಭಾತುಗಳಂದರೆ ತುಂಬ ಎಣ್ಣೆ ಇರಬಾರ್ದು. ಅದೇ ಮಸಾಲ ದೋಸೆ ಅಂತ ಇಂಥದ್ದು ಫುಲ್ಲು ಎಣ್ಣೆ ಇರೋದು ತಿನ್ನಬಾರ್ದು ಹೆಚ್ಚಾಗಿ ರಾತ್ರಿ ಹೊತ್ತು. ಖಾಲಿ ದೋಸೆ ತಿನ್ನಿ, ದಪ್ಪಗ ಇರಬೇಕು ದೋಸೆ ಇತ್ಯಾದಿ ಐಟಮ್ಸ್. ಅಂದರೆ ಎಣ್ಣೆ ಪದಾರ್ಥ ಇರಬಾರ್ದು ಹೆಚ್ಚಾಗಿ. ಯಾಕಂದರೆ ರಾತ್ರಿ ಕಡಿಮೆ ತಿನ್ನಿ. ಯಾವಾಗ ಎಣ್ಣೆ ತಿಂತೀರಿ ಜಾಸ್ತಿ, ಖಾಲಿ ಹೊಟ್ಟೆ ಇರುತ್ತೆ ರಾತ್ರಿ ಮಲಗಿದ ಮೇಲೆ, ಅದೇ ನಿಮಗೆ ಇದಾಗುತ್ತೆ, ವಾಂತಿ ಆಗ್ಬೋದು ಅಥವಾ ಇನ್ನೇನೋ ಆಗ್ಬೋದು, ಆ ಥರ ಆಗುತ್ತೆ. ಈ ರೀತಿ ಮಾಡಿದಾಗ, ಶುದ್ಧವಾದ ನೀರು ಕುಡಿದಾಗ, ಶುದ್ಧವಾದ ವಾತಾವರಣದಲ್ಲಿ ನೀವು ಮಲ್ಕೊಂಡಾಗ, ಶುದ್ಧವಾದ ಗಾಳಿ ನಿಮಗೆ ಸಿಕ್ಕಿದಾಗ ನೀವು ಆರೋಗ್ಯವಂತರಾಗಿರ್ತೀರಿ, ಹೆಚ್ಚು ವರ್ಷ ಬದುಕ್ತೀರಿ, ಯಾವುದೇ ರೋಗಗಳ ಕಾಟ ಇರೋಲ್ಲ. ಹಾಗೆ ಹೆಚ್ಚಾಗಿ ಶಬ್ದಗಳಿರಬಾರ್ದು ಅಕ್ಕಪಕ್ಕ ಮನೆಗಳು. ನಿಮ್ಮ ಮನೆ ಅಕ್ಕಪಕ್ಕ ವಾಸ್ತು ಇರಬೇಕು, ಒಳ್ಳೆ ವಾಸ್ತು ಇರಬೇಕು. ಒಳ್ಳೆ ಗಿಡಗಳನ್ನು ನೀವು ಮನೆ ಹತ್ರ ಇಟ್ಕೋಬೇಕು. ಯಾವ್ಯಾವುದೋ ಮುಳ್ಳಿನ ಗಿಡಗಳು ಅವೆಲ್ಲ ಇಟ್ಕೋಬಾರ್ದು, ಮುಳ್ಳಿನ ಗಿಡಗಳೆಲ್ಲ ಇಟ್ಕೋಬಾರ್ದು, ನೆನಪಿಟ್ಕೊಳ್ಳಿ. ನೀವೇನೇ ಇಟ್ಕೊಂಡ್ರೂ ಸುಗಂಧ ಬೀರುವ ಒಳ್ಳೆಯ ಹೂಗಳನ್ನು ಕೊಡುವ ಗಿಡಗಳನ್ನು ಇಟ್ಕೋಬೇಕು. ಆದಷ್ಟು ಆಯುರ್ವೇದಿಕ್ ವನಸ್ಪತಿ ಗಿಡಗಳನ್ನು ಇಟ್ಕೋಬೇಕು ನಿಮ್ಮ ಮನೆ ಅಕ್ಕಪಕ್ಕ. ಹಾಗೆ ನೀವು ವಾಸ ಮಾಡೋ ಮನೆ ಬಾಡಿಗೆ ಮನೆ ಇರಲಿ, ಲೀಸ್ಗಿರಲಿ, ಸ್ವಂತ ಇರಲಿ, ನಿಮ್ಮ ಅಕ್ಕಪಕ್ಕ ಇರುವ ಮನೆಗಳವರು ಒಳ್ಳೆಯವರಾಗಿರಬೇಕು. ಅವರು ಕೆಟ್ಟವರಾಗಿದ್ದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡ್ತೀರಾ. ಅದರಿಂದ ನಿಮ್ಮಲ್ಲಿರುವ ಶಕ್ತಿ ಕ್ಷೀಣವಾಗಿ ಹೋಗುತ್ತೆ. ಕೆಟ್ಟವರ ಮುಖವನ್ನು ಬೆಳಗ್ಗೆ ನೀವು ನೋಡಿದ್ರೆ, ಕೆಟ್ಟವರನ್ನು ನೀವು ಬೆಳಗ್ಗೆ ಸ್ಮರಣೆ ಮಾಡಿದ್ರೆ, ಬೆಳಗ್ಗೆ ಎದ್ದು ಕೆಟ್ಟ ವೀಡಿಯೋಗಳನ್ನು ಮೊಬೈಲಲ್ಲಿ ನೋಡಿದ್ರೆ, ಟಿ ವಿನಲ್ಲಿ ನೋಡಿದ್ರೆ, ಹಾಗೆ ನ್ಯೂಸ್ ಪೇಪರಲ್ಲಿ ಇದರಲ್ಲಿ ಕೆಲವರು ಬೆಳಗ್ಗೆ ಪೇಪರ್ ಇಟ್ಕೊಂಡು ಕೂತ್ಕೊತಾರೆ. ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ ಅದನ್ನು ಓದ್ತಾರೆ. ಯಾರೋ ರೇಪ್ ಮಾಡಿರ್ತಾರೆ, ಅತ್ಯಾಚಾರಗಳು, ಅವ್ರನ್ನ ಓದ್ತಾರೆ. ಯಾರೋ ಕಳ್ತನ ಮಾಡಿ ಸಿಕ್ಕಾಕೊಂಡು ಅವ್ರ ಮುಖಗಳು ನೋಡ್ತಾರೆ. ಖಂಡಿತ ಇದರಿಂದ ನಿಮ್ಗೆ ಒಳ್ಳೇದು ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ನೀವು ನ್ಯೂಸ್ ಪೇಪರ್ ನೋಡಿ, ನಾನು ಬೇಡ ಅನ್ನಲಿಲ್ಲ. ಅದು ಮಧ್ಯಾಹ್ನ ಮೇಲೆ. ನೀವು ಮೊಬೈಲಲ್ಲಿ ಯಾವುದೋ ವೀಡಿಯೋಗಳು ನೋಡಿ, ಅದು ಮಧ್ಯಾಹ್ನ ಮೇಲೆ. ಏನಿದ್ರೂ ಬೆಳಗ್ಗೆ ಒಳ್ಳೆಯದೇ ವಿಚಾರಗಳು ನಿಮ್ಮ ಕಣ್ಣಿಗೆ ಬೀಳಬೇಕು, ಒಳ್ಳೆಯ ವಿಚಾರಗಳು ನಿಮ್ಮ ತಲೆಗೆ ಬರಬೇಕು. ಅದು ಎಂಥವಂದರೆ ಪ್ರಶಾಂತವಾದ, ಭಕ್ತಿಯುತವಾದ, ದೈವಿ ಶಕ್ತಿ ಎಲ್ಲ ವಿಚಾರಗಳು ಬೆಳಗ್ಗೆ ಬರಬೇಕು. ಒಳ್ಳೆಯ ಹೂವಿನ ಗಿಡಗಳು, ಹೂಗಳನ್ನು ನೋಡಬೇಕು ಬೆಳಗ್ಗೆ. ಒಳ್ಳೆಯ ಫ್ರೂಟ್ಸನ್ನು ನೋಡಬೇಕು. ಒಳ್ಳೆಯ ಮಖಗಳನ್ನು ನೋಡಬೇಕು ನೀವು ಬೆಳಗ್ಗೆ, ಒಳ್ಳೆಯ ಮಖಗಳನ್ನು, ಸುತ್ತಲೂ ಕ್ಯಾರೆಕ್ಟರ್ಗಳನ್ನು. ಆಗ ನಿಮ್ಮ ಜೀವನದಲ್ಲಿ ಆರೋಗ್ಯ ಲಭಿಸುತ್ತೆ, ಹೆಚ್ಚಿನ ಶಕ್ತಿ ಲಭಿಸುತ್ತೆ. ನಿಮ್ಮ ಅಂತರಂಗದಲ್ಲಿರುವ ಭಗವಂತನು ಬೆಳಗ್ತಾನೆ, ಭಗವತಿ ಬೆಳಗ್ತಾಳೆ. ನಿಮ್ಮ ಶರೀರದ ಅಣುರೇಣು ತೃಣಕಾಷ್ಟದಲ್ಲೂ, ಪ್ರತಿ ಶೆಲ್ನಲ್ಲೂ, ನಿಮ್ಮ ಬಾಡಿಯ ಪ್ರತಿ ಶೆಲ್ನಲ್ಲೂ, DNA-ನಲ್ಲೂ ದೈವಿ ಶಕ್ತಿ ಪ್ರಜ್ವಲಿಸುತ್ತೆ, ಮಹಾಶಕ್ತಿಯಾಗಿ ಬೆಳಗುತ್ತೆ. ಅದರಿಂದ ದುಷ್ಟಶಕ್ತಿಗಳು ನಿರ್ನಾಮ ಆಗಿ ಹೋಗ್ತವೆ. ದುಷ್ಟಶಕ್ತಿಗಳು, ನಿಮ್ಮ ಶತ್ರುಶಕ್ತಿಗಳು, ದುಷ್ಟಶಕ್ತಿಗಳು ಸರ್ವನಾಶ ಆಗ್ತವೆ. ರೋಗಗಳು ದೂರ ಆಗ್ತವೆ, ದಾರಿದ್ರ್ಯ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಬೆಳಗ್ತೀರಿ, ಮಹಾಶಕ್ತಿಯಾಗಿ ಬೆಳಗ್ತೀರಿ ನೀವು. ನಿಮ್ಮನ್ನು ಎಲ್ಲರೂ ಆಗ ಪಡದೆ ಹೋಗಲಿ, ಯಾರೋ ಒಂದಿಬ್ಬರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಸಾಕು. ನಿಮ್ಮ ಅಂತರಂಗದಲ್ಲಿ ಭಗವಂತ ಭಗವತಿ ಬೆಳಗ್ತಾ ಇರ್ತಾರೆ, ದೈವತೆ ಬೆಳಗ್ತಾ ಇರ್ತಾರೆ, ನಿಮ್ಮ ಸುತ್ತಲೂ ಪ್ರಜ್ವಲಿಸುತ್ತೆ. ದುಷ್ಟರು ಯಾರೇ ಬಂದರೂ ಅವರು ಸರ್ವನಾಶ ಆಗ್ತಾರೆ. ನಿಮ್ಮ ತಂಟೆಗೆ ದುಷ್ಟರು ಬಂದರೆ ನೀವು ಬೆಂಕಿ ಇದ್ದಾಗೆ, ಮಹಾನ್ ಬೆಂಕಿ, ಪ್ರಜ್ವಲಿಸುವ ಬೆಂಕಿ, ಆತ್ಮಶಕ್ತಿ, ಆತ್ಮಜ್ಯೋತಿ. ನಿಮ್ಮ ತಂಟೆಗೆ ಬಂದರೆ ಅವರು ನಾಶ ಆಗ್ತಾರೆ, ಅವರ ವಂಶಗಳು ಹೋಗ್ಬಿಡುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ವೀಕ್ಷಕರೇ ಗಮನಿಸಿ, ಭಕ್ತರೇ, ಅಭಿಮಾನಿಗಳೇ,
ನಿಮ್ಮದು ಸಾಲಗಳ ಬಾಧೆ ಇರಲಿ, ರೋಗಗಳ ಬಾಧೆ ಇರಲಿ, ದಾರಿದ್ರ್ಯದ ಬಾಧೆ ಇರಲಿ, ಶತ್ರುಗಳ ಕಾಟ ಇರಲಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಿಂದೆ ನೀವು ತಪ್ಪುಗಳು ಮಾಡಿರ್ತೀರ, ಈಗಲೂ ಮಾಡ್ತಾಯಿದ್ದೀರ, ಮುಂದೆ ಕೂಡ ಮಾಡ್ಬೋದು. ಆದರೆ ಮಾಡಿದ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡಬೇಕು. ಮಾಡಿದ ಪಾಪಗಳು ತಪ್ಪುಗಳನ್ನು ನಾವು ತಿದ್ದುಕೊಂಡು ಹೋಗಬೇಕು. ನಮ್ಮ ಎಲ್ಲ ಹಿಂದಿನ ಸೋಲುಗಳು ಈಗ ಮುಂದಿನ ಗೆಲುವಿಗೆ ಮೆಟ್ಲುಗಳಾಗಿರ್ತವೆ. ನಮ್ಮ ಅನುಭವ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಅದು ನಮಗೆ ಉಪಯೋಗ ಬರುತ್ತೆ. ಹಿಂದೆ ನಾವು ಸೋತಿರ್ಬೋದು, ಕೆಟ್ಟದ್ದು ಮಾಡಿರ್ಬಾರ್ದು, ಪಾಪ ಮಾಡಿರ್ಬೋದು, ಆದರೆ ಮುಂದೆ ನಾವು ತಿದ್ದುಕೊಂಡು ನಡಿಬೇಕು, ಖಂಡಿತ ಒಳ್ಳೆಯದಾಗುತ್ತೆ. ಹಾಗಂತ ಏಕಾಏಕಿ ಸಾಲ ತೀರಲ್ಲ, ಸಾಲಗಳ ಬಾಧೆಯಿಂದ ಮುಕ್ತರಾಗಲ್ಲ ಏಕಾಏಕಿ. ಹಾಗಂತ ಏಕಾಏಕಿ ರೋಗಗಳಿಂದ ಮುಕ್ತರಾಗಲ್ಲ, ಹಾಗಂತ ಏಕಾಏಕಿ ಶತ್ರುಗಳಿಂದ ನಾವು ಮುಕ್ತರಾಗಲ್ಲ. ನಾವು ಪ್ರಯತ್ನ ಪಡಬೇಕು. ಮೊದಲಿಂದಲೂ ಹಿಂದಿನಿಂದಲೂ ನಾವು ಪ್ರಯತ್ನ ಪಟ್ಕೊಂಡು ಬಂದಿದ್ರೆ ಇವತ್ತು ನಮ್ಮ ಶರೀರ ಆರೋಗ್ಯ ಭಾಗ್ಯದಿಂದ ಕೂಡಿದ್ದು ಅಮರತ್ವವನ್ನು ಪಡೆದಿರುತ್ತೆ. ಮುಂದೆ ಯಾವತ್ತೂ ಈ ಶರೀರಕ್ಕೆ ಮರಣ ಬರಲ್ಲ. ಅಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ಯಾವುದೇ ದುಷ್ಟಶಕ್ತಿಗಳ ಕಾಟ ನಮಗಿರಲ್ಲ, ಯಾವುದೇ ರೋಗಗಳ ಬಾಧೆ ಇರಲ್ಲ. ಇದರಲ್ಲಿ ಎರಡು ಮಾತಿಲ್ಲ ಇವರೇ, ನಾನು ಹೇಳ್ತಾಯಿದ್ದೀನಿ. ಈಗ ಹೇಳಿ, ಈ ಕೆಲಸಕ್ಕೆ ನಿಮಗೆ ₹1 ಖರ್ಚಾಗಲ್ಲ. ₹1 ಖರ್ಚಾಗಲ್ಲ ನಿಮಗೆ. ನೀವು ಇದ್ದ ಕಡೆ ಮಾಡೋಂಥ ಕೆಲಸ ಇದು. ನಿಮ್ಮಲ್ಲೇ ಒಳ್ಳೆಯ ಗುಣ ಇರಬೇಕು, ನ್ಯಾಯ, ನೀತಿ, ಸತ್ಯ, ಧರ್ಮ. ಖಂಡಿತ ನೀವು ದೇವರಾಗಿ ಬೆಳಗ್ತೀರ, ಮಹಾಶಕ್ತಿಯಾಗಿ ಬೆಳಗ್ತೀರ, ಎರಡು ಮಾತಿಲ್ಲ. ಅದಕ್ಕಿರೋದು ದಾರಿಗಳು, ಒಳ್ಳೆಯ ವೀಡಿಯೋಗಳು ನೋಡಿ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಒಳ್ಳೆಯ ಪುಸ್ತಕಗಳು ಓದಿ, ಒಳ್ಳೆಯ ವಿಚಾರಗಳು ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಕೇಳ್ಕೊಳ್ಳಿ. ಎಲ್ಲರಲ್ಲೂ ಒಳ್ಳೆಯದನ್ನು ಗುರುತಿಸಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದನ್ನು ಮಾಡಿ. ಖಂಡಿತ ನಿಮ್ಮಲ್ಲಿ ಪುಣ್ಯಶಕ್ತಿ, ಯೋಗಶಕ್ತಿ, ತಪಶಕ್ತಿ ಬೆಳೆಯುತ್ತೆ. ದೈವಿ ಶಕ್ತಿ ನಿಮಗೆ ಸಹಾಯವಾಗಿ ನಿಲ್ಲುತ್ತೆ. ಅದರ ನೆರಳಲ್ಲಿ ನೀವು ಇರ್ತೀರ. ನಿಮಗಿಂತ ದೊಡ್ಡವರು ಜಗತ್ತಿನಲ್ಲಿ ಯಾರೂ ಇರಲ್ಲ ಇವರೇ. ನೀವು ಹೆಣ್ಣಾಗಿರ್ರಿ, ಗಂಡಾಗಿರ್ರಿ, ನೀವು ಬಡವರಾಗಿರ್ರಿ, ಶ್ರೀಮಂತರಾಗಿರ್ರಿ, ನಿಮಗಿಂತ ದೊಡ್ಡವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲ್ಲ. ನಿಮ್ಮಲ್ಲಿ ಇಷ್ಟು ಶಕ್ತಿ ಇದ್ರೆ ಸಾಕು, ಇಷ್ಟು ಗುಣಗಳಿದ್ರೆ ಸಾಕು. ಇದು ನನ್ನ ಅಭಿಪ್ರಾಯ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧೈರ್ಯವಾಗಿರಿ, ಪ್ರಯತ್ನ ಪಡಿ. ನಿಮ್ಮಲ್ಲಿರುವ ಅಗಾಧವಾದ ಆ ಮಹಾನ್ ಶಕ್ತಿಯನ್ನು ಬೆಳಗಲಿಕ್ಕೆ ಅವಕಾಶ ಮಾಡಿ ನೀವೇ ಕೊಡಬೇಕು. ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ, ದೈವಿ ಶಕ್ತಿ, ಅದು ಬೆಳಗಬೇಕು. ಅದಕ್ಕೆ ಅವಕಾಶ ಯಾರು ಕೊಡಬೇಕು? ನೀವೇ ಕೊಡಬೇಕು. ನೀವು ಕೊಟ್ಟರೆ ನಿಮ್ಮಲ್ಲಿ ಆ ಶಕ್ತಿ ಬೆಳಗುತ್ತೆ. ನಿಮ್ಮ ಶರೀರದ ಒಳಗಿಂದ ಹೊರಗೆ ಬರುತ್ತೆ. ನಿಮ್ಮ ಸುತ್ತಲೂ ಅದು ರಕ್ಷಣೆ ನೀಡುತ್ತೆ. ನಿಮಗೆ ಎರಡು ಮಾತಿಲ್ಲ. ಖಂಡಿತ ನಾನು ಹೇಳೋ ಕಡೆ ಗಮನ ಕೊಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಪ್ರಯತ್ನ ಪಟ್ಟು ನೋಡಿ, ಆಮೇಲೆ ನನಗೆ ಕಾಲ್ ಮಾಡಿ. 1 ತಿಂಗಳು ಕಳೀಲಿ ನೋಡಿ, 1 ತಿಂಗಳು, 2 ತಿಂಗಳು, 3 ತಿಂಗಳೊಳಗೆ ನೋಡಿ, 100 ಡೇಸ್, 108 ದಿನ ನೋಡಿ. ಅಷ್ಟಲ್ಲಿ ನಿಮ್ಮಲ್ಲಿ ಬದಲಾವಣೆ ಆಯ್ತಾ ಇಲ್ಲ ನೋಡಿ. ನೀವು ಉದ್ಧಾರ ಆಗಿದ್ರೆ ಇಲ್ಲ ನೋಡಿ, ಉದ್ಧಾರ ಆಗ್ತಾಯಿದ್ರೆ ಇಲ್ವ ನೋಡಿ. ನಿಮಗೊಂದು ರಿಸಲ್ಟ್ ಬರುತ್ತೆ, ನಿಮಗೊಂದು ಕ್ಲಾರಿಟಿ ಬರುತ್ತೆ ಅಷ್ಟೊತ್ತಿಗೆ, 108 ದಿನಗಳಿಗೆ. ಗೊತ್ತಾಯ್ತಲ್ಲ. ಭೂಮಿ ಮೇಲೆ ಹುಟ್ಟುತ್ತಾನೆ ಯಾರು ಶ್ರೀಮಂತರಲ್ಲ, ಹುಟ್ಟುತ್ತಾನೆ ಯಾರು ಜ್ಞಾನಿಗಳಲ್ಲ, ಹುಟ್ಟುತ್ತಾನೆ ಯಾರು ಪುಣ್ಯವಂತರಲ್ಲ. ನಾವು ಹುಟ್ಟೋವಾಗೆ ಪಾಪ ಮಾಡಿ ಹುಡ್ತೀವಿ, ಹಾಗೆ ಬೆಳಿತೀವಿ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಪ್ರಯತ್ನನ ಪಟ್ಟರೆ ಖಂಡಿತ ನಾವು ಮಹಾನ್ ಶಕ್ತಿ ಆಗ್ತೀವಿ. ಇದರ ಎರಡು ಮಾತಿಲ್ಲ, ಡೌಟ್ ಇಲ್ಲ. ಇದು ನನ್ನ ಅಭಿಪ್ರಾಯ. ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟು 100 ಡೇಸ್, 108 ದಿನ ಆದಮೇಲೆ ಪ್ರಯತ್ನ ಪಟ್ಟು ಆಮೇಲೆ ನನಗೆ ಕಾಲ್ ಮಾಡಿ. ಓಕೆನಾ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ಮತ್ತೆ ನಾನು ಈ ರೀತಿ ನಿಮಗೆ ಒಂದು ಜ್ಞಾನ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.